ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಇವತ್ತು ಒಂದು ಕುಕಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ಪೆಷಲ್ ರೆಸಿಪಿ ಜೊತೆ ಬಂದಿದ್ದೀನಿ. ಆ ರೆಸಿಪಿ ಯಾವುದು ಅಂತಂದ್ರೆ ನಿಮ್ಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ, ಯಾರಿಗೂ ಏನು ಗೊತ್ತಿಲ್ಲ ಅನ್ನೋ ಥರ ಏನಿರಲ್ಲ. ನಾನಿವತ್ತು ಮೋಮೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಇದು ಆಕ್ಚುಲಿ ಬಂದು ಇದು ಟಿಬೆಟಿಯನ್ ನೇಪಾಲ್ ಡಿಶ್ಶು. ನಮ್ಮ ಇಂಡಿಯಾದಲ್ಲೂ ಇವಾಗ ಆಲ್ರೆಡಿ ತುಂಬಾ ಫೇಮಸ್ ಆಗಿದೆ, ತುಂಬಾ ಜನ ಇಷ್ಟಪಟ್ಟು ತಿಂತಾರೆ. ಸೊ ನಾವು ನಮ್ಮ ಮನೇಲಿ ಟ್ರೈ ಮಾಡ್ಬಿಟ್ಟು ನಮ್ಮ ಮನೆಯವ್ರಿಗೆಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದಾರೋ ಅವ್ರಿಗೆಲ್ಲ ತಿನ್ನಿಸಿ ಟೇಸ್ಟ್ ಹೇಗಿದೆ ಅಂತ ಕೇಳಬೇಕು. ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ನಾನು ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಅಂಡ್ ಇವತ್ತು ನನಗೆ ಹೆಲ್ಪ್ಗೆ ನಮ್ಮ ಅಕ್ಕ ಮತ್ತೆ ನನ್ನ ಸಿಸ್ಟರ್ ಇನ್ ಲಾ ಇರ್ತಾರೆ. ಇವಾಗ ಅವರಿಬ್ಬರನ್ನು ಕರೆಯೋಣ. ಸೊ ಓಕೆ, ಇವಾಗ ನಮ್ಮ ಅಕ್ಕ ಮತ್ತೆ ನನ್ನ ಸಿಸ್ಟರ್ ಇಂದ ನನಗೆ ಹೆಲ್ಪ್ ಮಾಡ್ತಾರೆ ನಾನು ಮೋಮೋಸ್ ಮಾಡೋದಕ್ಕೆ. ಈಗ ಯಾರು ಮಾಡ್ತೀರಾ? ಹಾ, ನೀವಿಬ್ರಿಗೂ ಮಾಡಕ್ ಬರಲ್ವಾ? ಮತ್ತೆ ಈಗ ಯಾರು ಮಾಡೋದು ಮೋಮೋಸ್? ನಾನಾ? ನೀವು ಮಾಡ್ತೀರಾ ಅಂತೇಳಿ ಎಲ್ಲ ಪ್ರಿಪೇರ್ ಮಾಡ್ಬಿಟ್ಟು ಈಗ ನನ್ ಕೈಲಿ ಮಾಡಿಸ್ತೀರಾ? ಎಲ್ಲಿಂದ ಬತ್ತವೋ ಇವೆಲ್ಲ. ಓಕೆ ಸರಿ ಆಯ್ತು, ಈಗೆಲ್ಲ ಪ್ರಿಪೇರ್ ಮಾಡ್ಕೊಂಡಿದೀವಿ. ಅದಕ್ಕೆ ಏನೇನ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ತೀವಿ. ಈಗ ನಾವ್ ಯಾವ ತರ ಪ್ರೊಸೀಜರ್ ಅಲ್ಲಿ ಮಾಡ್ತೀವಿ ನೀವು ಅದೇ ತರ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಅಂಡ್ ಇದು ನಾನು ಒಂದ್ಸರಿ ಟ್ರೈ ಮಾಡಿದೆ ಅಷ್ಟೇ, ನಾನು ಏನ್ ತುಂಬಾ ಪ್ರೋ ಏನಿಲ್ಲ ಇದು ಮೋಮೋಸ್ ಮಾಡೋದ್ರಲ್ಲಿ. ಒಂದ್ಸರಿ 2 ಸರಿ ಮಾಡಿದೀನಿ. ಸೊ ಇವಾಗ ನಿಮ್ ಮುಂದೆ ಇವಾಗ ಎಕ್ಸ್ಪೆರಿಮೆಂಟ್ ಅಂತಾನೆ ತಿಳ್ಕೊಬಹುದು, ಎಕ್ಸ್ಪೆರಿಮೆಂಟ್ ಮಾಡೋಣ. ಸೊ ಬನ್ನಿ ಯಾವ ತರ ಮಾಡೋದು ಅಂತ ನೆಕ್ಸ್ಟ್ ನೋಡೋಣ. ಇದು ಓಕೆ ಓಕೆ ಗಾಯ್ಸ್, ಇದಿಷ್ಟು ನಾವು ಪ್ರಿಪೇರ್ ಮಾಡ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್. ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಇದಕ್ಕೆ ಕ್ಯಾಬೇಜು. ನೋಡಿ, ಇದು ಕ್ಯಾಬೇಜು ಇದೇ ತರ ಹೆಚ್ಕೋಬೇಕು ಮೋಮೋಸ್ಗೆ, ಇಲ್ಲ ಅಂತಂದ್ರೆ ಸ್ಟಫಿಂಗ್ ಮಾಡೋದಕ್ಕೆ ಸರಿ ಹೋಗಲ್ಲ. ಅಂಡ್ ಫಸ್ಟ್ ಕ್ಯಾಬೇಜು, ಅದಾದ್ಮೇಲೆ ಕ್ಯಾರೆಟ್, ಅದಾದ್ಮೇಲೆ ಚಿಲ್ಲಿ, ಆನಿಯನ್, ಇದು ಜಿಂಜರ್ ಗಾರ್ಲಿಕ್. ನಾವು ಇದನ್ನ ಹೆಚ್ಕೊಂಡಿದೀವಿ. ಜಿಂಜರ್ ಗಾರ್ಲಿಕ್ ಏನ್ ಪೇಸ್ಟ್ ಏನು ಬೇಕಾಗಲ್ಲ, ಈ ತರ ಹೆಚ್ಚಿಟ್ಕೊಂಡ್ರೆ ಸಾಕು. ಅದಾದ್ಮೇಲೆ ನೆಕ್ಸ್ಟ್ ಕ್ಯಾಪ್ಸಿಕಮ್ ಬೇಕಾಗುತ್ತೆ. ಕ್ಯಾಪ್ಸಿಕಮ್ ಅಷ್ಟೇ ತುಂಬಾ ಸಣ್ಣದಾಗಿ, ನೀವೇನೇ ತಗೊಂಡ್ರು ಎಲ್ಲ ಸಣ್ಣದಾಗಿ ನೀಟಾಗಿ ಹೆಚ್ಚಿಟ್ಕೊಳ್ಳಿ. ಓಕೆ, ಇದಿಷ್ಟು ಈಗ ನಾವು ಸ್ಟಫಿಂಗ್ ಮಾಡೋದಕ್ಕೆ ಪ್ರಿಪೇರ್ ಮಾಡ್ಕೊಂಡಿರೋದು. ಈಗ ನೆಕ್ಸ್ಟ್ ಈ ತರ ಈ ಸ್ಟಫಿಂಗ್ ಮಸಾಲ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ತೋರಿಸ್ತೀನಿ. ಇವರಿಬ್ರು ನಂಗೆ ಕೈ ಕೊಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಗಾಯ್ಸ್. ಮೋಮೋಸ್ ತಿನ್ಬೇಕು ಅನ್ಸಿರೋದೇ ಯಾರಿಗೋ, ಹೆಚ್ಚಿರೋದೇ ಯಾರು, ಮಾಡ್ತಿರೋದೇ ಯಾರು. ವಾಟ್ ಈಸ್ ದಿಸ್ ಕಾಂಬಿನೇಷನ್? ಈಗ ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಅಂದ್ರೆ ಹೆಲ್ದಿ ಆಗಿರ್ಬೇಕು ಅಂದ್ರೆ, ನೀವು ಹೆಲ್ದಿ ಆಗಿರ್ಬೇಕು ಅಂದ್ರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ, ಯಾವುದೇ ರೀಫೈಂಡ್ ಆಯಿಲ್ ಯೂಸ್ ಮಾಡಕ್ ಹೋಗ್ಬೇಡಿ. ಆಕ್ಚುಲಿ ಕೊಬ್ಬರಿ ಎಣ್ಣೆ ಫ್ಲೇವರು ಚೆನ್ನಾಗಿ ಬರುತ್ತೆ. ನಾವು ತಿಂತಿದೀವಲ್ವಾ ಡೈಲಿ. ಏನ್ ಅನ್ಸುತ್ತೆ ನಿಂಗೆ? ಏನು ಬೇರೆ ಫ್ಲೇವರ್ ಇಲ್ಲ, ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆ, ಹೆಲ್ದಿ ಆಗಿರುತ್ತೆ. ಅನ್ಹೆಲ್ದಿ ತರ ಏನು ತಿನ್ನಕ್ ಹೋಗ್ಬಿಡಿ, ಎಲ್ಲ ಹೆಲ್ದಿಯಾಗಿ ಮಾಡ್ಕೊಂತೀನಿ. ಕೊಬ್ಬರಿ ಎಣ್ಣೆ ಹಾಕಿದೀನಿ ಈಗ. ಸೊ ಗಾಯ್ಸ್, ಈಗ ಎಣ್ಣೆ ಕದ್ದಿದೆ. ಇದಕ್ಕೆ ನಾವೀಗ ಜಿಂಜರ್ ಗಾರ್ಲಿಕ್ ಹಾಕುವ. ಸ್ವಲ್ಪ ಜೀರಿಗೆ, ಸ್ವಲ್ಪನೇ ಜೀರಿಗೆ ಹಾಕೊಳ್ಳಿ, ಜಾಸ್ತಿ ಬೇಡ, ಸುಮ್ಮನೆ ಫ್ಲೇವರ್ಗಷ್ಟೇ. ಅದಾದ್ಮೇಲೆ ಆನಿಯನ್, ಈಗ ನಾನು ಯಾವ ತರ ತೋರಿಸ್ತೀನಿ ನಿಮ್ಗೆ ಪ್ರೊಸೀಜರು ಅದೇ ತರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟಿ ಆಗಿರುತ್ತೆ. ಈಸಿ ವೇನಲ್ಲಿ ತೋರಿಸ್ತೀನಿ. ಈರುಳ್ಳಿ ಬೇಗ ಬೇಯಬೇಕು ಅಂದ್ರೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಆಡ್ ಮಾಡ್ಕೊಂಡ್ರೆ ಈರುಳ್ಳಿ ಬೇಗ ಸ್ಮ್ಯಾಶ್ ಆಗುತ್ತೆ. ಆದ್ಮೇಲೆ ಸ್ವಲ್ಪ ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಗೋಲ್ಡನ್ ಬ್ರೌನ್ ಬರಬೇಕು. ಕ್ಯಾಪ್ಸಿಕಮ್ ಹಾಕೊಳ್ಳಿ, ಫಸ್ಟ್ ಕ್ಯಾಪ್ಸಿಕಮ್ ಹಾಕೊಳ್ಳಿ. ಸೊ ಗೈಸ್, ಇದು ಸ್ಟಫಿಂಗ್ ಆಗ್ತಾ ಇದೆ. ಇದಕ್ಕೆ ಮೋಮೋಸ್ಗೆ ರೆಡ್ ಚಟ್ನಿ ಇಲ್ಲ ಅಂದ್ರೆ ತಿನ್ನೋಕ್ಕಾಗಲ್ಲ. ಸೊ ಇವಾಗ ರೆಡ್ ಚಟ್ನಿಗೆ ಏನೇನ್ ಬೇಕಪ್ಪ ಅಂದ್ರೆ ಅದು ನಾವು ಆಲ್ರೆಡಿ ಪ್ರಿಪೇರ್ ಮಾಡ್ಕೋತಾ ಇದೀವಿ. 1 ಬೌಲಿಗೆ 4 ಟೊಮೊಟೊ, 4 ರಿಂದ 5 ಟೊಮೊಟೊ, ಮತ್ತೆ ಈ ತರ
ರೆಡ್ ಚಿಲ್ಲಿ ಒಣಮೆಣಸಿನ್ಕಾಯಿ ತಗೊಂಡು ಬೇಯಿಸ್ಬೇಕು ಇದನ್ನ ಬೇಯಿಸಾದ್ಮೇಲೆ ತೋರಿಸ್ತೀನಿ. ಅಲ್ಲಿವರೆಗೂ ಇದು ಸ್ವಲ್ಪ ಸ್ಟಫಿಂಗ್ ಮಾಡ್ಬಿಡೋಣ ನಾವು. ಸೊ ಇದಾಯ್ತು. ಇದಕ್ಕೆ ಇವಾಗ ಕ್ಯಾರೆಟ್ ಹಾಕೊಳ್ಳಿ, ಮತ್ತೆ ಚಿಲ್ಲಿನೂ ಇದಕ್ಕೆ ಹಾಕ್ತಾ ಇದ್ದೀನಿ ನಾನು. ಇವಾಗ್ಲೇ ಕ್ಯಾರೆಟ್ ಅಂಡ್ ಚಿಲ್ಲಿ ಹಾಕೊಂಡಿದ್ದೀನಿ. ಓ, ಯಾರೋ ಫಾರಿನವ್ರು ಬಂದ್ರು. ಏನು ಒಂದೇ ಒಂದು ಚಾಕ್ಲೇಟ್. ಇವರು ನಮ್ಮ ಮನೆ ಫಾರಿನರ್ ತರ. ಅವ್ರು ಮಾತಾಡೋದು ನಮಗ್ ಮಾತ್ರ ಅರ್ಥ ಆಗಲ್ಲ, ಅವ್ರ ಅಮ್ಮಂಗ್ ಮಾತ್ರ ಅರ್ಥ ಆಗುತ್ತೆ. ನೋಡಿ ಗೈಸ್, ನೋಡಿ 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 ಎಷ್ಟು ಬಜಾರಿ ಇದ್ದಾಳೆ ಅಂತ. ಅದಾದ್ಮೇಲೆ ಲಾಸ್ಟ್ಗೆ ಕ್ಯಾಬೇಜ್ ಹಾಕೊಳ್ಳಿ. ಕ್ಯಾಬೇಜ್ ಏನ್ ತುಂಬಾ ಬೇಯೋದ್ ಬೇಡ, ಮತ್ತೆ ನಾವು ಸ್ಟೀಮ್ ಅಲ್ಲಿ ಬೇಯಿಸೋದ್ರಿಂದ ಇದೆಲ್ಲ ಮತ್ತೆ ಬೇಯುತ್ತೆ. ಸೊ ಏನ್ ಜಾಸ್ತಿ ಎಲ್ಲ ಏನು ಬೇಯಿಸ್ಕೊಳ್ಳೋದೇನ್ ಬೇಕಾಗಲ್ಲ, ಮತ್ತಾಮೇಲೆ ಬಾಯಿಗೆಲ್ಲ ಸಿಗೋದಿಲ್ಲ. ಮತ್ತೆ ಇದು ಗರಂ ಮಸಾಲ ಹಾಕೊಳ್ಳಿ, ಜಾಸ್ತಿ ಬೇಡ, ಇದಕ್ಕೆಲ್ಲ ಮಸಾಲೆ ಏನು ಬೇಕಾಗಲ್ಲ ಜಾಸ್ತಿ. ಓಕೆ ಗಾಯ್ಸ್, ಇವಾಗ ಇದಿಷ್ಟು ರೆಡಿ ಆಗಿದೆ ಮಸಾಲ. ಇವಾಗ ನೆಕ್ಸ್ಟ್ ಇದನ್ನ ಸೈಡ್ಗೆ ಇಟ್ಬಿಟ್ಟು ಇವಾಗ ಚಟ್ನಿಗೆ ಪ್ರಿಪೇರ್ ಮಾಡ್ಕೊಳ್ವಾ. ಇದು ಸ್ವಲ್ಪ ಆರ್ಬೇಕು, ಇಲ್ಲ ಅಂತಂದ್ರೆ ಸ್ಟಫಿಂಗ್ ಮಾಡಕ್ ಆಗಲ್ಲ. ತಗೊಂಡಿದೀನಿ. ಇದಕ್ಕೆ ಇವಾಗ ವಾಟರ್ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಗಾರ್ಲಿಕ್ ಆಡ್ ಮಾಡ್ಕೋಬೇಕು. ಚಿಲ್ಲಿ ಮತ್ತೆ ಟೊಮೊಟೊನ ಬೇಯಿಸ್ಕೋಬೇಕು. ಸೊ ನೋಡಿ, ಒಂದು ಬೆಳ್ಳುಳ್ಳಿನ ನಾವು ಬೇಯಕ್ ಹಾಕ್ತಾ ಇದೀವಿ. ಇದಿಷ್ಟೇ. ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ನೀವು ತಗೊಳ್ಳಿ ಬ್ರೇಕು. ಓಕೆ, ಬನ್ನಿ ಯಾರ್ಯಾರೆಲ್ಲ ಏನೇನ್ ಮಾಡ್ತಾ ಇದಾರೆ ಅಂತ ತೋರಿಸ್ತೀನಿ. ನೋಡಿ, ನಮ್ಮಮ್ಮ ಕುತ್ಕೊಂಡು ಊಟ ಮಾಡ್ತವ್ರೆ. ಅದಾದ್ಮೇಲೆ ನಮ್ಮ ಅಕ್ಕ ನಮ್ಮ ಪಾಪನ್ ಮಲಗ್ಸಕ್ಕೆ ಟ್ರೈ ಮಾಡ್ತವಳೆ. ಪಾಪನ್ ಮಲಗಿಸ್ತೀಯಾ? ಮಲಗಿಸ್ಬೇಕು ಅಂತ ನೋಡ್ತಾ ಇದ್ದೀನಿ. ಪಾಪುಗೆ ಘಾಟ್ ಆಗ್ಬಿಟ್ಟಿದೆ. ಅಯ್ಯೋ, ಅವನು ಯಾವಾಗ್ಲೂ ನನ್ನ ನೋಡಿ ನಾಚ್ಕೋತಾನೆ ಫ್ರೆಂಡ್ಸ್. ನೋಡಿ ಇವಳು. ಓಕೆ, ಕರೆಂಟ್ ಬೇರೆ ಹೀಗೆ ಹೋಯ್ತು. ಇವಾಗ ಸೆಕೆಂಡ್ ಸ್ಟೆಪ್ ಅಂದ್ರೆ ಸ್ಟಫಿಂಗ್ ಮಾಡ್ಕೊಬೇಕು. ಸ್ಟಫಿಂಗ್ ಮಾಡಿಸ್ಕೊಳಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಿ. ಏನೇನ್ ಬೇಕಮ್ಮ? ನೋಡಿ ಇದು ಹಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀವಿ. 10 ಮಿನಿಟ್ಸ್ ಆಗಿದೆ ನಾವ್ ಇದು ಕಲ್ಸಿಟ್ಕೊಂಡು. ಬೇಡ, ನೀವು ಚಪಾತಿ ಎಲ್ಲ ಹೇಗ್ ಮಾಡ್ಕೋತೀರೋ ಅದಕ್ಕೆ ಕಲ್ಸ್ಕೋಬೇಕು. ಮತ್ತೆ ಇಲ್ಲಿ ಸ್ಟಫಿಂಗ್ ರೆಡಿ ಆಗಿದೆ. ನೀವು ನೋಡಿದಿರಿ ಇದು ಯಾವ ತರ ಮಾಡೋದು ಅಂತ. ಸೊ ಇವಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ನೀವು ಚಪಾತಿ ಮಾಡ್ಕೊಳಕ್ಕೆ ಎಷ್ಟು ಹಿಟ್ಟು ತಗೋತೀರೋ ಅಷ್ಟು ತಗೊಳ್ಳಿ. ಮಾತ್ರ ತುಂಬಾ ತೆಳ್ಳುಗೆ ಒತ್ಕೋಬೇಕು. ಇದನ್ನ ನೀವು ತೆಳ್ಳುಗೆ ಒತ್ಕೊಂಡಿಲ್ಲ ಅಂತಂದ್ರೆ ಚೆನ್ನಾಗ್ ಬರಲ್ಲ ಮೋಮೋಸ್. ಒತ್ಕೋತಾ ಇದೀವಿ. ನಮ್ಮ ಅಕ್ಕ ನಮ್ ಪಾಪನ ಮಲಗ್ಸೋಕೆ ಎಷ್ಟು ಟ್ರೈ ಮಾಡ್ತಾ ಇದ್ದಾಳೆ ಅಂತ. ಇನ್ನೊಂದ್ ಹೇಳ್ಬೇಕಂದ್ರೆ ನಮ್ಮ ಅಕ್ಕ ತುಂಬಾ ಚೆನ್ನಾಗಿ ಸಾಂಗ್ ಹೇಳ್ತಾಳೆ. ಅವಳ ಕೈಲಿ ಇವಾಗ ಒಂದ್ ಸಾಂಗ್ ಹೇಳ್ಸಣ. ಅಕ್ಕ ತಗೊಳಕ ಹೇಳು. ಹೇಳಕ್ಕ ತಗೊಳಕ. ಯಾವುದು? ಅಮ್ಮ ನಿನ್ನ ಎದೆಲೆದೆ ಹೇಳ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ, ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಓಕೆ, ಕ್ಲಾಪ್ಸ್ ಕ್ಲಾಪ್ಸ್. ಓಕೆ, ಸೂಪರ್. ಮಲಗಿಸ್ಬೇಕಾದ್ರೆಲ್ಲ ಇದೇ ತರ ಸಾಂಗ್ ಹೇಳ್ಬಿಟ್ಟು ಮಲಗಿಸೋದು. ನಿಮ್ಮ ಮನೇಲೂ ಯಾರಾದ್ರೂ ಇದೇ ತರ ಪಾಪಕ್ ಸಾಂಗ್ ಹೇಳ್ತೀರಾ ಅಂತಂದ್ರೆ ಸಾಂಗ್ ಹೇಳ್ತೀರಾ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಈ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ. ನೋಡಿ, ಇವಾಗ ಹಿಟ್ಟು ಆಗಿದೆ. ಈ ತರ ಹೊತ್ಕೋಬೇಕು.
ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಥಿಕ್ನೆಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಇಷ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತೆಳ್ಳಗೆ ಒತ್ಕೋಬೇಕು. ಹಂಗ ಮನೇಲಿ ಈ ತರ ಏನಾದ್ರೂ ಒಂದಿದ್ರೆ ಈ ತರ ತಗೊಂಡು, ಇದು ಆಟ ಸಂಬಂಧ ಆಕ್ಚುಲಿ, ಈ ತರದ್ ಏನಾದ್ರೂ ನಿಮ್ ಮನೇಲಿ ಇದ್ರೆ ತಗೊಂಡು ಅದನ್ನ ಈ ತರ ಕಟ್ ಮಾಡ್ಕೊಂಡು ರೌಂಡ್ ಶೇಪ್ ಅಲ್ಲಿ ಇದನ್ನೆಲ್ಲ ಒಂದ್ ಕಡೆ ಇಟ್ಕೊಳ್ಳಿ. ಆಮೇಲೆ ಸ್ಟಫಿಂಗ್ ಮಾಡ್ಕೊಳ್ಳೋಣ. ಸೊ ಇವಾಗ ಸ್ಟಫಿಂಗ್ ಮಾಡೋದು ಹೇಳ್ಕೊಡ್ತೀನಿ. ಇವಾಗ ನೋಡಿ, ತಗೊಂಡು 1 ಸ್ಪೂನು ಅದನ್ನ ಇದಕ್ಕೆ ಹಾಕೊಳ್ಳಿ. ಹಿಂಗೆ ಹಾಕೊಂಡು ಈ ತರ ಫೋಲ್ಡ್ ಮಾಡ್ಕೊಂಡು ಬನ್ನಿ. ಈ ತರ ಫೋಲ್ಡ್ ಮಾಡಬೇಕು. ಈ ತರ ನೀವು ಫೋಲ್ಡ್ ಮಾಡಿದ್ರೆ ನಿಮ್ಗೆ ಮೋಮೋಸ್ ಶೇಪ್ ಬರುತ್ತೆ. ನೋಡ್ತಾ ಇದ್ದೀರಾ? ನೋಡಿ, ಈ ತರ ಶೇಪ್ ಬಂತು ನಿಮ್ಗೆ ಮೋಮೋಸ್. ಇದನ್ನ ನಾವು ಇವಾಗ ಸ್ಟೀಮ್ ಮಾಡಬೇಕು. ಸೊ ಈ ತರ ಒಂದು ಶೇಪು. ಅದಾದ್ಮೇಲೆ ಇದರಲ್ಲಿ ಇನ್ನೊಂದು ಶೇಪ್ ಮಾಡ್ಕೋಬಹುದು ನೀವು. 2 ತರ ನಾನು ಮಾಡ್ತೀನಿ. ಈಗ ನೋಡಿ, ಇದನ್ನ ಈ ತರ ಸ್ವಲ್ಪ ಹಾಕೊಂಡು ಒಂದ್ ಸೈಡ್ ಮಾತ್ರ ಈ ತರ ಫೋಲ್ಡ್ ಮಾಡ್ಕೊಂಡು ಬನ್ನಿ. ಈ ತರ ಫೋಲ್ಡ್ ಮಾಡಿ, ಈ ತರ ಫೋಲ್ಡ್ ಮಾಡಿ ಇದೇನಿರುತ್ತೆ ಇದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಈ ತರ ಫೋಲ್ಡ್ ಮಾಡ್ಬಿಡಿ. ಸೊ ನೋಡಿ, ಇದು ಒಂದು ಶೇಪು. ಅವಾಗ್ಲೇ ನಾನು ಮಾಡಿದ್ದು ಒಂಥರ ಶೇಪು, ಮೋದಕ ಟೈಪ್ ಮಾಡಬೇಕು. ಮತ್ತೆ ಇದು ಇನ್ನೊಂದು ಶೇಪ್ ಮೋಮೋಸ್. ಸೊ ಈ ತರ ಸ್ಟಫಿಂಗ್ ಮಾಡ್ಕೋಬೇಕು. ಇದಾದ್ಮೇಲೆ ಇದನ್ನ ನಾವು ಸ್ಟೀಮ್ ಅಲ್ಲಿ ಬೇಯಿಸ್ಕೋಬೇಕು. ಅದನ್ನ ಇವಾಗ ನಾನು ತೋರಿಸ್ತೀನಿ. ಇವಾಗ ನೋಡಿ, ಈ ತರ ಸ್ಟಫಿಂಗ್ ಎಲ್ಲ ರೆಡಿ ಆಗಿದೆ. ಈಗ ನೆಕ್ಸ್ಟ್ ನಾವು ಸ್ಟೀಮ್ ಇಡಬೇಕು. ಯಾವ ತರ, ಇಡ್ಲಿ ಪಾತ್ರೆ, ನಿಮ್ಮ ಮನೇಲಿ ಇಡ್ಲಿ ಪಾತ್ರೆ ಇದ್ರೆ ಆತರ ಈ ತರ ಇಟ್ಕೊಳ್ಳಿ. ಸೊ ನೋಡಿ, ಇವಾಗ ಈ ತರ ಇದು ಇಡ್ಲಿ ಸ್ಟ್ಯಾಂಡ್. ಇದು ನಿಮ್ಮ ಮನೇಲೂ ಈ ತರ ಇಡ್ಲಿ ಸ್ಟ್ಯಾಂಡ್ ಇದ್ರೆ ಈ ತರ ಇಟ್ಕೊಂಡು ರೆಡಿ ಮಾಡ್ಕೊಂಡು ತಟ್ಟಬೇಕು. ಈಗ ಆಲ್ರೆಡಿ ನಾವು ನೀರ್ ಬಿಸಿಗೆ ಇಟ್ಟಿದೀವಿ. ನೀವ್ ಯಾವ ತರ ಸೇಮ್ ಇಡ್ಲಿ ಯಾವ ತರ ಮಾಡ್ತಿರೋ ಅದೇ ತರ ಇದನ್ನ ಇಟ್ಬಿಟ್ಟು ನೋಡಿ, ಈ ತರ ಇಟ್ಬಿಟ್ಟು ಇದ್ರ ಮೇಲೆ ಏನಾದ್ರೂ ಬಾಂಡ್ಲಿನೋ ಏನಾದ್ರೂ ಇದ್ರೆ ನಿಮ್ಮ ಮನೇಲಿ ಈ ತರ ಕ್ಲೋಸ್ ಮಾಡ್ಬಿಡಿ. ಇಷ್ಟೇ. ಇದ್ರ ಮೇಲೆ ಏನಾದ್ರು ಸ್ವಲ್ಪ ಭಾರವಾಗಿರೋದು ಇಟ್ಬಿಟ್ರೆ ನಿಮ್ಗೆ ಈಸಿಯಾಗಿ ಅದು ಬೆಂದೋಗುತ್ತೆ ಬೇಗನೆ. ನಾವು ಇದಕ್ಕೆ ಮೋಮೋಸ್ ರೆಡಿ ಆಗಿದೆ. ಇವಾಗ ನಾವು ಇದಕ್ಕೆ ಚಟ್ನಿ ಮಾಡ್ಕೋಬೇಕು. ಈ ತರ ಟೊಮೊಟೊ ಬೇಯಿಸಿಟ್ಕೊಂಡು ಎಲ್ಲ ರೆಡಿ ಆಗಿದೆ. ಅದಕ್ಕೆ ನಾನು ಏನೇನ್ ತೋರಿಸಿದೀನೋ ಅದಷ್ಟೇ. ಇವಾಗ ಸ್ವಲ್ಪ ಉಪ್ಪು ಆಡ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನ ರುಬ್ಕೋಬೇಕು. ಆಯ್ತು, ಆಗಿದೆ ನೋಡಿ, ಮೋಮೋಸ್ ರೆಡಿ ಆಗಿದೆ. ಇವಾಗ ಇದನ್ನ ಸರ್ವಿಂಗ್ ಪ್ಲೇಟ್ಗೆ ಹಾಕೋಣ. ಫ್ರೆಂಡ್ಸ್ ನೋಡಿ, ಸರ್ವಿಂಗ್ ಪ್ಲೇಟ್ಗೆ ಹಾಕಾಯ್ತು. ಇವಾಗ ತಿನ್ನೋದಷ್ಟೇ ಬಾಕಿ. ಬನ್ನಿ ತಿನ್ನೋಣ. ಕಮ್ ಆನ್, ಲೆಟ್ಸ್ ಗೋ ಅಂಡ್ ಈಟ್. ಓಕೆ. ರೆಡಿ ಆಗಿದೆ. ಟೇಸ್ಟ್ ಮಾಡುವ ಸಮಯ ಹೆಂಗಿದೆ ಅಂತ ನೋಡೋಣ. ಈಗ ತಗೊಂಡಿದ್ದೀನಿ ಒಂದು. ಇದನ್ನ ಹಿಂಗೆ ಹೆಚ್ಕೋಬೇಕು. ಹೆಚ್ಕೊಂಡು ನೋಡಿ, ನಮ್ಮ ಮನೇಲಿ ನಾವು ಮಾಡಿರೋ ಮೋಮೋಸ್ ತಿನ್ನಕ್ಕೆ ಯಾವ ತರ ಕ್ಯೂ ನಲ್ಲಿ ನಿಂತಿದ್ದಾರೆ ಅಂತ. ತಿಂದ್ರಾ? ಹೆಂಗಿದೆ ಟೇಸ್ಟ್? ಇಲ್ಲಿ ಹೆಂಗೈತಪ್ಪ? ಅಲ್ಲಿ ಹೇಳು ಹೆಂಗೈತೆ? ಎಲ್ಲರೂ ಒಟ್ಟಿಗೆ ಸೂಪರ್ ಅಂದ್ಬಿಡಿ. 1 2 3 ಸೂಪರ್ ಸೂಪರ್. ಚೆನ್ನಾಗಿ ಬಂದಿದೆ. ನೀವು ಎಲ್ರು ಮನೇಲಿ ಟ್ರೈ ಮಾಡಿ ಒಂದ್ಸರಿ, ನಿಮ್ಗೂ ಇಷ್ಟ ಆಗುತ್ತೆ. ಐ ಹೋಪ್. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ನಿಮ್ ಸಪೋರ್ಟ್ ನಮ್ಗೆ ಇಂಪಾರ್ಟೆಂಟ್ ಇರುತ್ತೆ. ಸೊ ಈ ವಿಡಿಯೋ ಎಂಡ್ ಮಾಡುವ ಸಮಯ. ನಾವು ಮೋಮೋಸ್ ತಿಂದು ಮುಗಿಸ್ತೀವಿ. ನೀವು ವಿಡಿಯೋ ಕೊನೆವರೆಗೂ ನೋಡಿ. ಬಾಯ್. ನೀವು ಎಲ್ರು ಮನೇಲಿ ಮಾಡ್ಕೊಂತೀನಿ.